ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಡೇ ರೋಟೀನ್ ವ್ಲಾಗೇ ಆಗಿರುತ್ತೆ. ನನ್ನ ಮಾಮೂಲಿ ಡೈಲಿ ರೋಟೀನ್ ಯಾವ ಥರ ಇರುತ್ತೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ನಾನು ಬಂದ್ಬಿಟ್ಟು ಇವಾಗ ಮಾರ್ನಿಂಗ್ ಟೈಮಲ್ಲಿ ಪೂಜೆನ ಮಾಡ್ತಿದ್ದೀನಿ. ಆದಷ್ಟು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ನಾವು ಪಾಸಿಟಿವಿಟಿನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಮನೆಯಲ್ಲೇ ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವೇನಾದರೂ ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ. ಪ್ಲೀಸ್ ಒಂದ್ಸತಿ ಚೆಕ್ಔಟ್ ಮಾಡಿ ಆಯಿತಾ. ಮತ್ತು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಂಗೇ ಪೂಜೆ ಎಲ್ಲ ಮಾಡ್ತಾ ಇದ್ದೆ. ಅಂದರೆ ಪೂಜೆ ಮಾಡೋದ್ರಿಂದ ಸ್ವಲ್ಪ ಕಾಮ್ ಅನ್ನಿಸ್ತಾ ಇದೆ, ಸ್ವಲ್ಪ ಕೂಲ್ ಅನ್ನಿಸ್ತಾ ಇದೆ. ಇವಾಗ ಒಂದು ಸ್ವಲ್ಪ ವೈಬೇ ಬೇರೆ ಥರ ಆಗಿದೆ, ಚೇಂಜ್ ಆಗಿದೆ, ರೂಟೀನ್ ಕೂಡ ಚೇಂಜ್ ಆಗಿಬಿಟ್ಟಿದೆ. ಪೂಜೆನೆಲ್ಲ ಇವಾಗ ಅರ್ಲಿ ಮಾರ್ನಿಂಗೇ ಮುಗಿಸ್ಕೊಂಡು ಬಿಡ್ತೀನಿ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ನನಗೆ ಈಸಿ ಅನ್ನಿಸ್ತಾ ಇದೆ. ಬಿಕಾಸ್ ಕೆಲಸ ಎಲ್ಲ ಇರುತ್ತೆ ಅಲ್ವಾ, ಅದಕ್ಕೇನು ಅಷ್ಟೊಂದು ರಿಸ್ಕ್ ಅಂತ ಅನ್ನಿಸ್ತಾ ಇಲ್ಲ. ಪಟಾಪಟ್ ಅಂತ ಬೇಗ ಕೆಲಸಗಳೆಲ್ಲ ಮುಗಿತಾ ಇದೆ. ಸ್ವಲ್ಪ ರೆಸ್ಟ್ ಮಾಡೋದಕ್ಕೂ ಟೈಮ್ ಸಿಗ್ತಾ ಇದೆ. ಮತ್ತು ಸ್ವಲ್ಪ ಯೂಟ್ಯೂಬ್ಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತಲೂ ಸ್ವಲ್ಪ ಟೈಮ್ ಸಿಗ್ತಾ ಇದೆ. ಇವಾಗ ಸ್ವಲ್ಪ ನಾರ್ಮಲ್ ಡೇಸ್ಗಿಂತ ಸ್ವಲ್ಪ ಇದೇ ಚೆನ್ನಾಗಿದೆ ಅಂತ ಅನ್ನೋ ಥರ ಫೀಲ್ ಅನ್ನಿಸ್ತಾ ಇದೆ ನನಗೆ. ಏಕೆಂದರೆ ಬೇಗ ಎದ್ದೇಳಿರ್ತೀನಿ, ಪೂಜೆ ಆಗಿರುತ್ತೆ, ಸ್ನಾನ ಆಗಿರುತ್ತೆ, ಮತ್ತು ತಿಂಡಿಗೆ ಏನು ಬೇಕೋ ಅದನ್ನು ಕೂಡ ಆ ಟೈಮಲ್ಲೇ ಪ್ರಿಪೇರ್ ಮಾಡ್ಕೋತೀನಿ. ಸೊ ದೇವ್ರ ಮನೆಯಲ್ಲಿ ಪೂಜೆ ಆದಮೇಲೆ ಇವಾಗ ನಾನು ಹೊಸ್ಲಿಗೆ ಪೂಜೆನ ಮಾಡ್ತಾ ಇದ್ದೀನಿ. ಸೊ ನಾನು 4 o'clock ಎದ್ದು ನನಗೆ ಬೇಕಾಗಿರೋದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಸ್ನಾನಕ್ಕೆ ನೀರು ಕಾಯಿಸಿ ಸ್ನಾನ ಮಾಡಿಕೊಂಡು ಮತ್ತು ನಾನು ಫ್ರೆಶಪ್ ಆಗಿ ಮತ್ತು ದೇವ್ರ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲನೂ ಪ್ರತಿಯೊಂದನ್ನು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅರೌಂಡ್ 5 o'clockಗೆ 5:50ಗೆ ನಾನು ಕೆಲಸನೆಲ್ಲ ಮುಗಿಸ್ಕೊಂಡು ಪೂಜೆನೂ ಕೂಡ ಮುಗಿಸ್ಬಿಟ್ಟಿರ್ತೀನಿ. ಬಟ್ ಸ್ವಲ್ಪ ಇವತ್ತು ಲೇಟ್ ಆಯಿತು, 5:30 ಆಗೋಗ್ಬಿಟ್ಟಿತ್ತು ನಾನು ಪೂಜೆ ಮಾಡೋ ಅಷ್ಟರಲ್ಲಿ. ಸೊ ಇಟ್ಸ್ ಓಕೆ, ಪೂಜೆ ಬೇಗ ಮುಗ್ದಿತ್ತು. ಬಟ್ ಹೊರಗಡೆ ಪೂಜೆ ಮಾಡೋದಾಗಿರ್ಬೋದು ಮತ್ತು ಧೂಪ ಹಾಕೋದಾಗಿರ್ಬೋದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಸೊ ಇವಾಗೆಲ್ಲ ಮನೆಗೆ ಪ್ರತಿಯೊಂದು ಮೂಳೆಗೂ ಕೂಡ ನಾನು ಧೂಪನ ಹಾಕ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ವೈಬ್ಸು ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಅಂತ. ಸೊ ಇವತ್ತು ಯಾವ ಥರ ಪೂಜೆನ ಮಾಡಿದ್ದೆ, ಯಾವ ಥರ ಅಲಂಕಾರ ಮಾಡಿದ್ದೆ ಅಂತ ನಿಮ್ಮ ಜೊತೆ ಹಂಗೆ ಶೇರ್ ಮಾಡ್ಕೊತಿದ್ದೀನಿ. ಏನೋ ಗೊತ್ತಿಲ್ಲ, ಪೂಜೆ ಆದಮೇಲೆ ಇದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡೋದಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ ಇತ್ತೀಚಿಗಂತೂ. ಒಂಥರ ಏನೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ದೇವ್ರ ಮನೆ ನೋಡೋದಕ್ಕೇ ಒಂಥರ ಖುಷಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಹಂಗೇ ಪೂಜೆ ಎಲ್ಲ ಆದಮೇಲೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ನಿಮ್ಮ ಜೊತೆ ಆ್ಯಡ್ ಮಾಡ್ತಿದ್ದೀನಿ. ಸೊ ಯಾವ ಥರ ಪೂಜೆನ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಆಯಿತಾ. ನನಗಂತೂ ಜಸ್ಟ್ ದೀಪ ನೋಡಿದ್ರೇ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದೊಂಥರ ಏನೋ ಒಂಥರ ಚೆನ್ನಾಗಿರುತ್ತೆ. ಮತ್ತು ಪೂಜೆಗೆ ಸೇವಂತಿಗೆ ಹೂವು ಬಳ್ಸೋರಂತೂ ಅದ್ರ ಲುಕ್ಕೇ ಬೇರೆ ಥರ ಆಗುತ್ತೆ ಅಲ್ವಾ. ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಈಚೆಗಡೆ ಬಂದುಬಿಟ್ಟು ರಂಗೋಲಿ ಬಿಡಿಸ್ತಾ ಇದ್ದೀನಿ. ನಾನು ಬೆಳಗ್ಗೆನೇ ಬಿಡಿಸ್ಬೋದು, ಬಟ್ ಅದು ಸ್ವಲ್ಪ ಕತ್ಲೆ ಎಲ್ಲ ಆಗಿರುತ್ತೆ ಅಲ್ವಾ. ಗೇಟಿಂದ ಈಚೆಗಡೆ ಸ್ವಲ್ಪನೇ ದೂರ ಇರೋದು, ಬಟ್ ಆದರೂ ನಾನು ಬಂದು ಬಿಡ್ಸೋಕ್ಕೆ ಹೋಗಲ್ಲ. ಜಸ್ಟ್ ಹೊಸ್ಲಿಗೆ ಮತ್ತು ತುಳಸಿ ಗಿಡದ ಹತ್ರ ಮಾತ್ರ ಬಿಡಿಸ್ಕೋತೀನಿ. ಆಮೇಲೆ ಸ್ವಲ್ಪ ಬೆಳಕೆಲ್ಲ ಆದಮೇಲೆ ನಿಧಾನಕ್ಕೆ ಬಂದು ಈಚೆಗಡೆಗೆ ರಂಗೋಲಿ ಬಿಡಿಸ್ಕೋತಿದ್ದೀನಿ. ಸೊ ಇವತ್ತಿನ ರಂಗೋಲಿ ಡಿಸೈನ್ ಬಂದುಬಿಟ್ಟು 9 to 1
9 to 1 ಡಾಟ್ಸಲ್ಲಿ ನಿಮ್ಗೆ ಈಸಿ ಆಗ್ಬೋದು. ತುಂಬ ಚೆನ್ನಾಗಿದೆ ಮುಗ್ಳು ರಂಗೋಲಿ ಅಂತನೇನೋ ಕರಿತೀವಿ ಅಲ್ವಾ. ಸೊ ಅದು ನೋಡಿ ಟ್ರೈ ಮಾಡಿ ಒಂದು ಸತಿ, ಮತ್ತು ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ರಂಗೋಲಿನ ಬಿಡಿಸಿದಾದ್ಮೇಲೆ ಸೊ ಟಿಫನ್ ಮಾಡ್ಕೊಳ್ಳೋಣ ಅಂತ ತಿಂಡಿಗೆ ರೆಡಿ ಮಾಡಿಕೊಂಡೆ. ಚಪಾತಿ ಮಾಡಿದ್ದೆ. ಸೊ ತಿಂಡಿನೆಲ್ಲ ಮನೆಯವ್ರಿಗೆಲ್ಲ ಕೊಟ್ಟೆ. ಅವ್ರವ್ರ ಕೆಲ್ಸಕ್ಕೆ ಹೋದರು. ಸೊ ಹೊಲಕ್ಕೆ ನಮ್ಮ ಮಾವ ಹೋದರು, ಮತ್ತು ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ ಬಂದುಬಿಟ್ಟು ಊರಿಗೆ ಹೋಗಿದ್ರು. ನನಗೇನು ಕೆಲಸ ಇರಲಿಲ್ಲ, ರೆಸ್ಟ್ ಮಾಡಿದೆ ಮಧ್ಯಾಹ್ನದವರೆಗೂ. ಮಧ್ಯಾಹ್ನ ಮೇಲೆ ಟಿ ವಿ ನೋಡ್ತಾನೆ ಹಸಿ ಅವರೆಕಾಳು ಬರುತ್ತೆ ಅಲ್ವಾ, ಅದನ್ನು ನೆನೆಸಿದ್ದೆ, ಅದನ್ನು ಇದ್ದಕ್ದೆ. ಸೊ ಇದ್ದಕ್ಬಿಟ್ಟು ಅದನ್ನು ಬಿಸಿಲಿಗೆ ಹಾಕಬೇಕಿತ್ತು. ಸ್ವಲ್ಪ ನಾಳೆ ಹಾಕೋಣ ಅಂದ್ಬಿಟ್ಟು ಇದ್ದಕ್ಬಿಟ್ಟು ನಿಮ್ಗೆ ಹಂಗೇ ಶೇರ್ ಮಾಡಿದೆ. ಬಿಕಾಸ್ ಟಿ ವಿ ನೋಡ್ತಾನೆ ನಾನು ಕೆಲಸ ಮಾಡಿದೆ. ನನಗೆ ಅದು ಎಷ್ಟು ಜಲ್ದಿ ಮಾಡಿದೆ ಅಂತಲೇ ಗೊತ್ತಾಗಲಿಲ್ಲ. ಹಾಗಾಗಿ ಹಂಗೆ ಶೇರ್ ಮಾಡಿಕೊಂಡೆ. ನೆಕ್ಸ್ಟ್ ನೈಟ್ ಎಲ್ಲ ಊಟ ಇನ್ನೂ ಆಗಿರಲಿಲ್ಲ. ಊಟಕ್ಕೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ಕಾಫಿ ಎಲ್ಲ ಕುಡ್ದಾಗಿತ್ತು. ನೆಕ್ಸ್ಟ್ ದಿನಕ್ಕೆ ನಾನು ಪ್ರಿಪ್ರೇಷನ್ನ ಮಾಡ್ಕೋತಿದ್ದೆ. ಅಂದರೆ ನೆಕ್ಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಬೇಕಲ್ವಾ. ಸೊ ಸೌದೆ ಆಗಿರ್ಬೋದು, ನೀರು ತುಂಬಿಸೋದಾಗಿರ್ಬೋದು, ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆಯೇ ಮಜ್ಜಿಗೆ ಕೂಡ ಕಡ್ದಿದ್ದೆ, ಅದು ಬೆನ್ನ ಬಂದಿತ್ತು. ಹಂಗೇ ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು ಬೆಣ್ಣೆ ಅಂತ. ಹಾಗೇ ಮಜ್ಜಿಗೆ ಊಟಕ್ಕೆ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಮಜ್ಜಿಗೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೆ. ಸಾಂಬಾರಿತ್ತು. ಸೊ ಅದಕ್ಕೇ ಸಾಂಬಾರು ಕೊಟ್ಟು ಕಳಿಸಿದ್ರು. ಹಾಗಾಗಿ ಸಾಂಬಾರು ಕೂಡ ಏನು ಮಾಡಿರಲಿಲ್ಲ. ಜಸ್ಟ್ ಏನು ಮುದ್ದೆ ಒಂದು ಮಾಡಬೇಕಿತ್ತು, ರೈಸ್ ಒಂದು ಮಾಡಬೇಕಿತ್ತು. ಅದನ್ನೆರಡೂ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ಬಿಟ್ಟೆ. ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇದು ಬಂದುಬಿಟ್ಟು ನೆಕ್ಸ್ಟ್ ದಿನದ ವ್ಲಾಗ್, ಅಂದರೆ ಶುಕ್ರವಾರದ ದಿನದ ವೀಡಿಯೋ ಇದು. ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ರಂಗೋಲಿ ಎಲ್ಲ ಬಿಡಿಸಿದ್ದಾಯಿತು. ಸಿಕ್ಕಾಬಟ್ಟೆ ಇಡ್ಲಿ ಸುರಿತಾನೆ ಇತ್ತು. ಹಾಗಾಗಿ ಹಂಗೇ ಟೆರೆಸ್ ಮೇಲೆ ಹೋಗ್ಬಿಟ್ಟು ಜಸ್ಟ್ ಒಂದು ವೀಡಿಯೋನ ಕ್ಲಿಪ್ ತೊಗೊಂಡೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಇಡ್ಲಿ ಬೀಳ್ತಾ ಇದೆ ಅಂತ. ಆ ಕಡೆ ಮನೆಗಳಂತೂ ಯಾವುದು ಕೂಡ ಕಾಣಿಸ್ತಾನೆ ಇಲ್ಲ, ಹತ್ರದಲ್ಲಿರೋದು ಮಾತ್ರ ಕಾಣಿಸ್ತಾ ಇತ್ತು ಅಷ್ಟೇ. ಸಿಕ್ಕಾಬಟ್ಟೆ ಚಳಿ ಆಗ್ತಿತ್ತು. ಆದಷ್ಟು ಸ್ವೆಟರ್ಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಿರಿ ಆಯಿತಾ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆದರೆ ಅಂತೂ ಸಿಕ್ಕಾಬಟ್ಟೆ ಕಷ್ಟ. ಸ್ವಲ್ಪ ಜ್ವರ ಬಂದ್ರೂ ಕಷ್ಟ ಈ ಟೈಮಲ್ಲಿ. ಇವತ್ತಿನ ತಿಂಡಿ ಬಂದುಬಿಟ್ಟು ರೈಸ್ ಬಾತ್ ಮಾಡಿದೆ. ತಿಂಡಿ ಎಲ್ಲ ತಿಂದ್ಕೊಂಡಾದಮೇಲೆ ಏನೂ ಕೆಲಸ ಇರಲಿಲ್ಲ. ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡು ಹಂಗೆ ಬಿಸಿಲು ಬಂದಿತ್ತಲ್ವ, ನಾನು ನಿನ್ನೆ ಹೇಳಿದ್ದೆ ಅಲ್ವ ನಿಮಗೆ, ಅವರೆಕಾಳನ್ನ ಇತ್ತಗಿದೆ ಅಂತ. ಸೊ ಅದನ್ನು ತಗೊಬಂದು ಬಿಸಿಲಲ್ಲಿ ಹಾಕ್ತೆ. ಹಂಗೇನೆ ಈರುಳ್ಳಿ ತೊಗೊಬಂದಿದ್ರು, ಅದನ್ನು ಕೂಡ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ತೊಗೊಂಡೋಗಿ ಒಳಗಡೆ ಇಟ್ಕೊಳ್ಳೋಣ ಅಂತ ಒಣಗಿಸ್ತಿದ್ದೆ. ಸೊ ಇನ್ನು ಮಧ್ಯಾಹ್ನ ಊಟ ಎಲ್ಲ ಆಯಿತು. ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿಕೊಂಡೆ. ಸೊ ಅದಾದಮೇಲೆ ನಾಳೆ ಶನಿವಾರದಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮನೆಯನ್ನೆಲ್ಲ ಕಸ ಎಲ್ಲ ತೆಗೆದು ನೀಟಾಗಿ ಒರೆಸ್ಕೊಂಬರ್ತಾ ಇದ್ದೀನಿ. ಇವಾಗ ಒರೆಸಿದಾದ್ಮೇಲೆ ಇನ್ನೇನಾದರೂ ಸಣ್ಣ ಪುಟ್ಟ ಕೆಲಸ ಇರುತ್ತೆ ಅಲ್ವಾ, ಅಡುಗೆ ಮನೆ ಕ್ಲೀನ್ ಆಗಿರ್ಬೋದು, ಇಲ್ಲ ಪಾತ್ರೆ ವಾಶ್ ಆಗಿರ್ಬೋದು, ಮತ್ತು ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೆ ಅದನ್ನೆಲ್ಲ ಮಡ್ಚಿಡೋದಾಗಿರ್ಬೋದು. ಇನ್ನೂ ಕೆಲವೊಂದು ಕೆಲಸಗಳು ಹಂಗೆ ಇತ್ತು. ಮತ್ತು ಹೂವೆಲ್ಲ ಬಿಡಿಸಿಟ್ಕೊಬೇಕಿತ್ತು ನಾಳೆ ಬೆಳಗ್ಗೆಗೆ ಅಂತ. ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹಂಗೇ ಮಾಡ್ಕೋತಾ ಇದ್ದೆ. ಸೊ ಮನೆಯೆಲ್ಲ ಒರೆಸಿದಾದ್ಮೇಲೆ ಸ್ವಲ್ಪ ಈಚೆಗಡೆ ಎಲ್ಲನೂ ತೊಳಿಬೇಕಿತ್ತು. ಅದನ್ನೆಲ್ಲ ತೊಳೆದು ಮತ್ತು ಇವಾಗ ಬಟ್ಟೆಗಳೆಲ್ಲ ವಾಶ್ಗೆ ಹಾಕಿದ್ದೆ ಅಂತ ಹೇಳಿದೆ ಅಲ್ವಾ, ಅದನ್ನೆಲ್ಲ ಫೋಲ್ಡ್ ಮಾಡಿ ಇವಾಗ ಅದಾದ್ರ ಜಾಗಕ್ಕೆ ಅದನ್ನು ನೀಟಾಗಿ ಎತ್ತಿಡ್ತಾ ಇದ್ದೀನಿ.
ಬಟ್ಟೆ ಎಲ್ಲ ಮಡ್ಚಾದ್ಮೇಲೆ ಅದನ್ನೆಲ್ಲ ಬೀರಿಗೆ ಹಾಕಿಟ್ಟಾಯಿತು. ಸೊ ನೆಕ್ಸ್ಟ್ ಏನೂ ಕೆಲಸ ಇರಲ್ಲ, ಜಸ್ಟ್ ಕಾಫಿ ಎಲ್ಲ ಕುಡಿದು ಊಟ ಎಲ್ಲ ಮಾಡಿಕೊಂಡು ಮಲ್ಕೊಳ್ಳೋದಷ್ಟೇ. ಸೊ ಅದನ್ನೆಲ್ಲ ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋದು ಬೇಡ, ಸಾಕಿಷ್ಟೇ ಇವತ್ತಿನ ರೂಟೀನ್ ವ್ಲಾಗ್ ಅಂತ ಅಂದ್ಕೊಂಡು ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತಾ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.